ಇವತ್ತು ನ್ಯಾಯಾಲಯದಲ್ಲಿ ಮಧ್ಯಾಹ್ನ ಪ್ರಕರಣವನ್ನ ಕರೆಸಿದ್ರು. ನಾವು ಹಾಜರಾಗಿದ್ವಿ. ನಾವು ನ್ಯಾಯಾಲಯ ಕೇಳಿದ್ವಿ, ನಾವು ವಾದ ಮಂಡಿಸ್ಬೇಕಾಗಿದೆ. 3ನೇ ತಾರೀಕು ತಾವು ಆದೇಶಕ್ಕೆ ಇಟ್ಟಿದ್ರಿ. ಅದಕ್ಕೆ 29/12 ಅಂದೇ ನಾವು ಅಪ್ಲಿಕೇಶನ್ ಹಾಕಿ ನಾವು ವಾದವನ್ನು ಮಂಡಿಸಕ್ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಹೇಳಿದ್ವಿ. ಅಪ್ಲಿಕೇಶನ್ ತಮ್ಮ ಮುಂದೆ ಇದೆ. ಅದು ಅಕ್ಸೆಪ್ಟು ಆಗಿಲ್ಲ, ರಿಜೆಕ್ಟು ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ವಾದ ಮಾಡ್ಬೇಕು ಅಂತ ಹೇಳಿದ್ವಿ. ಜಡ್ಜು ಇಲ್ಲ, ಸಮಯ ಕೊಡಕ್ಕಾಗಲ್ಲ, ನಾನು ಆದೇಶ ಹೊರಡಿಸ್ತೀನಿ ಅಂತ ಹೇಳಿದ್ರು. ಸರಿ, ಹಾಗಲ್ಲ, ನಾವು ವಾದ ಮಾಡ್ಲೇಬೇಕು, ನೀವು ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡದಿರಿಂದ ನಮಗೆ ಅವಕಾಶ ಇದೆ ಅಂತ ಹೇಳಿದ್ವಿ. ಸರಿ, ಮಧ್ಯಾಹ್ನ 3 ಗಂಟೆ ಬನ್ನಿ ಅಂತ ಹೇಳಿದ್ರು. ಮಧ್ಯಾಹ್ನ 3 ಗಂಟೆಗೆ ಬೇರೆ ಬೇರೆ ಪ್ರಕರಣಗಳನ್ನು ಕರೆಸ್ತಾ ಇದ್ರು. ಆಮೇಲೆ ಸುಮಾರು 4 ಗಂಟೆಗೆ 4 ಗಂಟೆಗೆ ಪ್ರಕರಣ ಕರೆಸಿದ್ರು. ಆಮೇಲೆ ನಾನು ಕೋರ್ಟ್ಗೆ ಹೇಳಿದೆ, ಕಂಪ್ಲೇಂಟ್ ರಿಪೋರ್ಟು ಏನು ಪೊಲೀಸರು SIT ಅವರು ಫೈಲ್ ಮಾಡಿದ್ದಾರೆ ಅದು ಮೇಂಟೈನಬಲ್ ಅಲ್ಲ. ಆಮೇಲೆ ಜಡ್ಜ್ ಹೇಳಿದ್ರು, ಹೌದು, ಇದು ಇನ್ಕಂಪ್ಲೀಟು, ಮತ್ತೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಹಾಗಾದ್ರೆ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇರುವಾಗ, ಸಾಕ್ಷ್ಯಾಧಾರಗಳ ಕೊರತೆ ಇರುವಾಗ ಹೇಗೆ ಇದು ಮೇಂಟೈನಬಲ್ ಆಗುತ್ತೆ? ಮತ್ತೆ ಸುಪ್ರೀಂ ಕೋರ್ಟು ಬೇರೆ ಬೇರೆ ಕೋರ್ಟ್ಗಳು ಹೇಳಿರೋ ಪ್ರಕಾರವಾಗಿ ಈ ಕೋರ್ಟು ಹಾಕಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಕ್ ಸಾಧ್ಯ ಇಲ್ಲ. ಜೊತೆಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಆದ್ರಿಂದ ನಾವು ಆರ್ಗ್ಯುಮೆಂಟ್ ಮಾಡ್ಲೇಬೇಕು ಅಂತ ಹೇಳಿದ್ವಿ. ಮತ್ತೆ ಜಡ್ಜು 4 ತಿಂಗಳು ತರಬೇತಿಗೆ ಹೋಗ್ತಾ ಇದ್ದಾರೆ. ಇನ್ಚಾರ್ಜ್ ಜಡ್ಜ್ ಮುಂದೆ ಕರೀತಾರೆ. ಪುನಃ ನಾವು ಹೊಸದಾಗಿ ಆರ್ಗ್ಯುಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಜಡ್ಜು 23 ಜನವರಿಗೆ ಈ ಪ್ರಕರಣ ಮುಂದೂಡಿದ್ದಾರೆ. ಆ ದಿನ ಬಹುಶಃ ಆರ್ಗ್ಯುಮೆಂಟ್ ಕೇಳ್ತಾರೆ. ನಾವು 3 ಅರ್ಜಿಗಳನ್ನ ಹಾಕಿದೀವಿ ಇವತ್ತು. ಒಂದು, ಈ ವಿಕ್ಟಿಮ್ ಸ್ಟೇಟಸ್ ಅನ್ನತಕ್ಕಂತ ಒಂದು ಏನು ಆರ್ಗ್ಯುಮೆಂಟ್ ಮೊನ್ನೆ ಹಿರಿಯ ವಕೀಲರು CV ನಾಗೇಶ್ವರ್ ಮಾಡಿದ್ರು, ಅದರ ಬಗ್ಗೆ ಒಂದು ತಕರಾರು, ವಿವರವಾದ ತಕರಾರು. ಎರಡನೇದು, ಕಂಪ್ಲೇಂಟ್ ರಿಪೋರ್ಟ್ ನಾಟ್ ಮೇಂಟೈನಬಲ್ ಅನ್ನೋ ವಿಚಾರಕ್ಕೆ ಸುದೀರ್ಘವಾದ ತಕರಾರು. ಜೊತೆಗೆ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಲೇಬೇಕು. ರಿಜೆಕ್ಟ್ ಮಾಡದ ಸಂದರ್ಭದಲ್ಲಿ ಈ 4 ಮಾಧ್ಯಮಗಳು ಏನು ಅಸಭ್ಯವಾಗಿ, ಅಶ್ಲೀಲವಾಗಿ, ಕಾನೂನು ಬಾಹಿರವಾಗಿ ಈ ಜರ್ನಲಿಸ್ಟ್ ಎಥಿಕ್ಸ್ ಅನ್ನ ಮರೆತು 24/7 ಏನ್ ಮಾಡಿದ್ರು ಅದ್ರ ಕೆಲ ವಿಚಾರಗಳು ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಇದೆ. ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನತಕ್ಕಂಥದ್ದನ್ನ ನಾವು ಬರೆದು ಹಾಕಿದ್ವಿ. ಆದ್ರೆ ಕೋರ್ಟ್ ಅಲ್ಲಿ ಇವತ್ತು ವಾದಗಳು ರೀಚ್ ಆಗ್ಲಿಲ್ಲ. ಮುಂದೆ ಅದನ್ನ ಹಾಕಿ ನಾವು ವಾದ ಮಂಡಿಸ್ತೀವಿ. ಅಷ್ಟೇ.